శశికళ గారు ఉన్నారా? మాట్లాడొచ్చా సార్? యా, శశికళ గారు, ప్లీజ్ గో ఆన్. బ్రహ్మ విష్ణు గురుదేవో మహేశ్వర గురు ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಥ್ಯಾಂಕ್ ಯು. ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ನನ್ನ ಮದರ್ ಟಂಗ್ ಕನ್ನಡ. ತೆಲುಗಲ್ಲಿ ಹೇಳಿದ್ರೆ ನನ್ನ ಫೀಲಿಂಗ್ ಶೇರ್ ಮಾಡಕ್ ಆಗೋದಿಲ್ಲ. ಓಕೆನಾ ಸರ್? Fine, ma. Just come closer to the mic or the camera. కొంచెం దగ్గరకు రండి. Of change actually. I've been after so long. So please come closer to the mic and yeah, please talk. First, your name, age, where are you from? Now it's okay, sir. Okay, voice okay, sir? Voice is okay. Voice okay, sir? Voice is okay. Master, ಈ ಪ್ರೋಗ್ರಾಮ್ ನನಗೆ ಓಕೆ? Yeah, now okay. ಓಕೆ. ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕುತ್ಕೊಂಡಿದ್ದೆ. ಹಾಸ್ಪಿಟಲ್ ಅಲ್ಲಿ ನೀ ಪೇನ್ ತೋರ್ಸಕ್ ಹೋದಾಗ, ಯಾಕಂದ್ರೆ ಈ ಮಂಡಿ ನೋವಿಗೆ ಸುಮಾರು ತೋರ್ಸಿದೀನಿ, ವಾಸಿ ಆಗಿರ್ಲಿಲ್ಲ. ಅಲ್ಲಿ ಕುತ್ಕೊಂಡಿರುವಾಗ ನಮ್ PSSM ಗ್ರೂಪ್ ಅಲ್ಲಿ ಈ ಒಂದು ನಿರಾಹಾರ ಸಂಯಮ ಅಂತ ಒಂದು ಸ್ಲೋಗನ್ ಕಳ್ಸಿದ್ರು. ಮೆಸೇಜ್ ಎಲ್ಲ ಟೈಪ್ ಮಾಡಿ ಕಳ್ಸಿದ್ರು. ಏನಾದ್ರು ಇದು ಬೇಕಿದ್ರೆ ಮಮತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ನನ್ಗೆ 1 year ಇಂದ ಥಾಟ್ ಇತ್ತು. ಗೊತ್ತಿತ್ತು ನನ್ಗೆ ಫುಡ್ ಇಂದ ನಾವು ಎಲ್ಲಾನು ಪಡ್ಕೊಳಲ್ಲ, ಈ ಬಾಡಿಗೆ ಹೀಲಿಂಗ್ ಕೆಪಾಸಿಟಿ ಇದೆ. ಸೊ ಯೂನಿವರ್ಸ್ ಇಂದ, ಕಾಸ್ಮಿಕ್ ಇಂದ ವಿ ಕ್ಯಾನ್ ಲೀವ್ ಅಂತ ನನಗೆ ಗೊತ್ತಿತ್ತು. ಸೊ ಈ ಪ್ರೋಗ್ರಾಮ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಮಮತಾ ಅವ್ರಿಗೆ ಕಾಲ್ ಮಾಡಿದೆ. ಸೊ ಅವ್ರು ಹೇಳಿದ್ರು 21 days ಆಲ್ಮೋಸ್ಟ್ ನೀವು ಇರ್ಬೇಕಾಗುತ್ತೆ ಅಂತ. ನನ್ಗೆ ಅವಾಗ ಇದು ಆಗುತ್ತಾ ನನ್ ಕೈಯಲ್ಲಿ ಅಂತ ಕ್ವಶನ್ ಬಂತು. ನಾನು 5 days ಇರ್ತೀನಿ, 7 days ಇರ್ತೀನಿ, ನೋಡೋಣ, ಪೇ ಇಲ್ಲ ಅಂತ ಹೇಳಿದ್ರು. ಸೊ ಓಕೆ ಅನ್ಬಿಟ್ಟು ನಾನು ಇದಕ್ಕೆ ಜಾಯ್ನ್ ಆದೆ ಮಾಸ್ಟರ್. ಅವ್ರು ಹೇಳಿದ್ರು ನೀವು ಅದನ್ನ ಫೀಲ್ ಮಾಡಿ, ಯಾಕಂದ್ರೆ ಮೆಡಿಟೇಟರ್ ಆಗಿದ್ದೀರಾ, ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಬಿಟ್ಟು. ನಾನು 5 days, 2 days, 7 days ಮಾಡಿದೆ. ಸೊ 11 days ಮಾಡುವಾಗ ಸ್ವಲ್ಪ ಕಷ್ಟ ಆಯ್ತು. ಬಟ್ ಕಷ್ಟ ಯಾವಾಗ ಆಯ್ತು ಅಂದ್ರೆ, ನನ್ಗೆ ಇವರು ಚೈತನ್ಯ ಸರ್, ಗುರು ಸರ್ ಡೈಲಿ ಎನರ್ಜೇಷನ್ ಕೊಡ್ತಾ ಇದ್ರಲ್ಲ, ಒಮ್ಮೆ ಮಿಸ್ ಆದಾಗ ನನ್ಗೆ ಅದು ಫೀಲ್ ಗೊತ್ತಾಗ್ತಾ ಇತ್ತು. ಸೊ ಟೋಟಲಿ ನಾನು ಕಂಪ್ಲೀಟ್ ಮಾಡಿದೆ. ನನ್ಗೆ ತುಂಬಾ ಚೇಂಜಸ್ ಆಗಿದೆ. ನನ್ನ ಸ್ಕಿನ್ ಅಲ್ಲಿ ಗ್ಲೋ ಇದೆ, ಮತ್ತೆ 2.5 kg ವೆಯ್ಟ್ ಕಮ್ಮಿ ಆಗಿದ್ದೀನಿ, ಮತ್ತೆ ಕಾಮ್ನೆಸ್ ಇದೆ. ಅಫ್ಕೋರ್ಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನನ್ಗೆ ಬಾಡಿ ಇನ್ಫ್ಲಮೇಷನ್ ತುಂಬಾ ಕಮ್ಮಿ ಆಗಿದೆ. ಆರ್ ಯು ಹಿಯರಿಂಗ್? ನನ್ನ ಬಾಡಿ ಇನ್ಫ್ಲಮೇಷನ್ ತುಂಬಾ ಕಮ್ಮಿ ಆಗಿದೆ. ನೀ ಪೇನು ಒಂದು 60 to 70. మా ఇంట్లో నెట్వర్క్ తక్కువ ఉంది సార్, బయటకు వచ్చేసిందాను. ఇప్పుడు ఓకేనా? Fine, awesome. ఓకే సార్. ಮತ್ತೆ did you mention your age? Earphone is sir? Did you mention your age? My age is 47, sir. Yes. Okay, please go on. Okay. ಸೊ ನನ್ಗೆ ಮಾಸ್ಟರ್ಸ್ ಎಲ್ಲರಿಗೂ ಹೇಳೋದಿಷ್ಟೇ, ತುಂಬಾ ಇದೆ ಇದು. ಯಾಕಂದ್ರೆ ಎಲ್ಲೇ ನಾವು ದುಡ್ಡು ಕೊಟ್ಟಿ ಪೇ ಮಾಡಿ ಎಲ್ಲ ಹೋಗಿದ್ರು ನಮ್ಗೆ ಕಬ್ಬಿಲ್ಲ. ನಂಗೆ 2.5 kg ವೆಯ್ಟ್ ಲಾಸ್ ಆಗಿದೆ. ಮೇನ್ ನನ್ಗೆ ಬಾಡಿ ಇನ್ಫ್ಲಮೇಷನ್ ಇದೆ, ಸ್ವೆಲ್ಲಿಂಗ್. ಮೈ ಟೋಟಲಿ ಲೆಗ್ ವಾಸ್ ಸ್ವೆಲ್ಲಿಂಗ್ ಕಂಪೇರ್ ಟು 1 leg. ಸೊ ಆಲ್ಮೋಸ್ಟ್ ಆಲ್ 70% ಕಮ್ಮಿ ಆಯ್ತು. ಸೊ ನಾನು ಹೇಳೋದಿಷ್ಟೇ, ನಮ್ಗೆ ಮೆಡಿಟೇಷನ್ ಸೋಲು ಬೇಕು, ಅಫ್ಕೋರ್ಸ್ ನಿಜ. ಬಟ್ ನಮ್ಗೆ ಬಾಡಿ ಇದ್ರೇನೆ ನಾವೇನಾದ್ರೂ ಸಾಧನೆ ಮಾಡಕ್ಕಾಗೋದು. ವಿತೌಟ್ ಬಾಡಿ ವಿ ಕಾಂಟ್ ಡೂ ಇನ್ ದಿಸ್ ಲೈಫ್ ಎನಿಥಿಂಗ್. ಸೊ ನನ್ಗೆ ಬಾಡಿ ಬಗ್ಗೆ ಹೆಲ್ತ್ಗೋಸ್ಕರನೇ ನಾನು ಬಂದಿರೋದು. ಏನು ಪೇ ಇಲ್ಲ, ಏನಿಲ್ಲ, ಒಂದು ಯೂನಿವರ್ಸ್ ವರ್ಕ್ ಮಾಡ್ತಾ ಇದೆ ಈ ಟೀಮ್ ಚೈತನ್ಯ. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು ಮಾಸ್ಟರ್ಸ್. ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ಏನಾದ್ರೂ ಒಂದು ಮೆಸೇಜ್ ಬಂದ್ರೆ ನಾವ್ ಅದನ್ನ ತಗೋಬೇಕು. ಯಾಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ. ಯೂನಿವರ್ಸ್ ಸಮ್ ಪೀಪಲ್ಸ್ ಆರ್ ಸೆಲೆಕ್ಟೆಡ್. ನಾನ್ ನೋಡಿ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ತುಂಬಾ ಕಾಯಿಲೆ, ಎಲ್ಲರಿಗೂ ತುಂಬಾ ಡಿಶಸ್ ಈ ಹಾಸ್ಪಿಟಲ್ ಅಲ್ಲಿ. ಪೇಷಂಟ್ಸ್ ಲಾಟ್. ಸರ್ ವಿಡಿಯೋ ಆಫ್ చేసన, ಅದು ಇದು ನೆಟ್ವರ್ಕ್ లేదు, ఆఫ్ చేసి మాట్లాడొచ్చా? ವಿಡಿಯೋ ಇದೆ ಮಾತಾಡಿ ಶಶಿ ಅಕ್ಕ, ವಿಡಿಯೋ ಇದೆ ಮಾತಾಡಿ, ಪರವಾಗಿಲ್ಲ. ವಿಡಿಯೋ ಇರ್ಲಿ ಮಾತಾಡಿ, ವಿಡಿಯೋ ಜೊತೆಲೆ ಮಾತಾಡಿ. ಚೂರ್ ಮುಂದೆ ಬಂದು. ಹಲೋ, ಕೇಳಿಸ್ತಾ ಇಲ್ಲ ಅಂದ್ರೆ ಹೇಳ್ಬೇಕು, ನನಗೆ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ನಾನು ಅವ್ರನ್ನೆಲ್ಲ ನೋಡಿ
ನಾನು ಹೋಗಿದ್ದು ಕಾಯಿಲೆ ನಂಗೆ ಮರ್ತೋಯ್ತು. ಎಷ್ಟು ಜನ ಗೊತ್ತಾ ತುಂಬಾ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಕಾರಣ ನಾವೇ ಆಗಿದ್ದೀವಿ. ಏನಕ್ಕಂದ್ರೆ ಈ ಬಾಡಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ರೆಸ್ಟ್ ಕೊಡಲ್ಲ. ಈಗ ಗಾಡಿ ಸರ್ವಿಸ್ ಗ್ಯಾರೇಜ್ ಬಿಟ್ರೆ ತಾನೇ ಅದು ಮತ್ತೆ ಮೈಲೇಜ್ ಪಡ್ಕೊಳ್ಳುತ್ತೆ. ಸೊ ಅದೇ ರೀತಿ ನಾವು ನಮ್ ಬಾಡಿಗೆ ತುಂಬ್ತಾ ಇರ್ತೀವಿ ಡಸ್ಟ್ಬಿನ್ ತರ. ಅದೇ ಪ್ರಾಣಿ ಪಕ್ಷಿ ಯಾವ್ದು ಸಹ ಆತರ ಹುಷಾರಿಲ್ಲ ಅಂದ್ರೆ ತಿನ್ನೋಲ್ಲ ಅದು. ಅದು ವಾಂತಿ ಮಾಡುತ್ತೆ, 2 days ಫಾಸ್ಟಿಂಗ್ ಮಾಡುತ್ತೆ, ನಾವು ಮಾಡೋಲ್ಲ. ನಮ್ಗೆ ಒಂದು ಥಾಟ್ ಗೊತ್ತಿತ್ತು, ಬಟ್ ಈ ಚೈತನ್ಯ ಗ್ರೂಪ್ ಅಲ್ಲಿ ನನ್ಗೆ ಅದಕ್ಕೆ ಮೋಟಿವೇಶನ್ ಸಿಕ್ತು. ಸೊ ನಾನು ಇದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮಾಸ್ಟರ್ಸ್. ಮಮತಾ ಅವ್ರೊಬ್ರು ಉಪಯೋಗ ಪಡ್ಕೊಂಡು ಎಷ್ಟೋ ಜನಕ್ಕೆ ಹೇಳಿದ್ದಾರೆ ಮೇಡಮ್. ಅದೇ ರೀತಿ ನನ್ನಿಂದ 4 ಜನಕ್ಕೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಖಂಡಿತ ಎಲ್ಲರೂ ಮಾಡ್ಬೋದು. ಅವ್ರು ಏನು ನಮ್ಮಂತ ಶಶಿ ಅಕ್ಕ, ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತಾ ನಿಮ್ಗೆ ಮೇಜರ್? ಅದು ಕಡಿಮೆ ಆಯ್ತು? ತುಂಬಾ ಹೆಲ್ತ್ ಇಶ್ಯೂಸ್ ಇದೆ ಮೇಡಮ್. ನನಗೆ ಸ್ಪೈನ್ ಪ್ರಾಬ್ಲಮ್ ಇದೆ, ಮೇಜರು ನೀ ಇದೆ. ತುಂಬಾ ತೋರ್ಸಿದೀನಿ ಹಾಸ್ಪಿಟಲ್ಗೆ, ಯಾವಾಗ್ಲೂ ಸ್ವೆಲ್ಲಿಂಗ್ ಇತ್ತು ನನಗೆ. ಇನ್ನರು ನೀ ಒಳಗಡೆ ತುಂಬಾ ಪೇನ್ ಇದೆ. ಐ ಕಾಂಟ್ ವಾಕ್ 100 meter ಆಲ್ಸೋ. ನನ್ಗೆ 100 meter ಸಹ ನಡಿಯಕ್ ಆಗೋದಿಲ್ಲ. ಆದ್ರೆ ಈಗ ಇದು ಮಾಡದ್ಮೇಲೆ ನನ್ಗೆ ಒಂದು 70% ಪೇನ್ ಕಮ್ಮಿ ಆಗಿದೆ. 100% ನಾನು ಹೇಳಲ್ಲ, 70% ಕಮ್ಮಿ ಆಗಿದೆ. ಒಂದು ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್ ನನಗೆ. ಸೊ ನೆಕ್ಸ್ಟ್ ಲೆವೆಲ್ ಮಾಡಿ ನಾನು ಇದರಿಂದ ಕ್ಯೂರ್ ಆಗಿ ನಾನು ಮೆಸೇಜ್ ಕೊಡ್ಬೇಕು ಎಲ್ಲರಿಗಂತ ನನ್ನೊಂದು ಸಂಕಲ್ಪ ಇದೆ. ಸೊ ಯಾಕಂದ್ರೆ ಮೆಡಿಟೇಷನ್ ಮಾಡುವಾಗ ನಾನು ಮಾಡಿದ್ದೀನಿ, ಬಟ್ ನನ್ಗೆ ಇದಷ್ಟು ಕ್ಯೂರ್ ಆಗೋದಿಲ್ಲ. ಮತ್ತೆ ಇನ್ನೊಂದ್ ಏನಂದ್ರೆ ತುಂಬಾ ನಿದ್ದೆ ಬರುತ್ತೆ. ನನ್ಗೆ ಭಯ ಸ್ಟಾರ್ಟ್ ಆಯ್ತು. ನಾವು 3 o'clock ಎದ್ದೇಳ್ತೀವಿ, ಸಾಧನೆ ಮಾಡ್ತೀವಿ, ನಿದ್ದೆ ಬರ್ತಾ ಇದೆಯಲ್ಲ ಈ ಪ್ರೋಗ್ರಾಮ್ ಸೇರ್ಕೊಂಡ್ಮೇಲೆ ಅಂತ. ಬಟ್ ಆಮೇಲೆ ನನ್ಗೆ ಮಮತಾ ಮೇಡಮ್ ಹೇಳಿದ್ರು ಹೀಲ್ ಆಗುತ್ತೆ ಅದು ಅಂತ. ಅಫ್ಕೋರ್ಸ್ ನಿಜ ಮಾಸ್ಟರ್ಸ್, ಅದೆಲ್ಲ ಅವ್ರವ್ರು ಬಂದು ಫೀಲ್ ಮಾಡಿದ್ರೆ ಅದು ನಿಜ ಅನ್ಸುತ್ತೆ. ಯಾಕಂದ್ರೆ ಆ ನಿದ್ದೆ ಮಾಡುವಾಗ ತುಂಬಾ ಏನ್ ಹೇಳ್ತಾರೆ, ಬಾಡಿ ತುಂಬಾ ಈಸಿ ಇತ್ತು. ಸೊ ಹೇಗಂದ್ರೆ ವೆಯ್ಟ್ಲೆಸ್ ಆಗಿತ್ತು. ಹ್ಯಾಪಿ ಹೆಲ್ತಿ ನಿದ್ದೆ ಇತ್ತು ಮೇಡಮ್ ನನಗೆ. ಸೊ ಲಾಟ್ ಆಫ್ ಬೆನಿಫಿಟ್ಸ್ ನನಗೆ ಸಿಕ್ಕಿದೆ. ಸೊ ತುಂಬಾ ಹಾರ್ಟ್ಲಿ ಥ್ಯಾಂಕ್ಫುಲ್ ಟು ದಿಸ್ ಟೀಮ್ ಅಂಡ್ ಮೇಡಮ್ ಆಲ್ಸೋ. ಎಲ್ಲರೂ ಜಾಸ್ತಿ ಜನ ಇದಕ್ಕೆ ಮಾಡಲಿ. ಮತ್ತೆ ಅವರ ಒಂದು ಚೈತನ್ಯ ಸರ್ ಅವರ ಒಂದು ಎನರ್ಜಿ ತಗೊಂಡು ಇದನ್ನ ಬೇರೆ ಇನ್ನೂ ಯೂನಿವರ್ಸ್ಗೆ, ಇವಾಗ ಅವರು ಗೋಶಾಲೆ ನಡೆಸ್ತಾರೆ. ಸೊ ಆ ಪ್ರಾಡಕ್ಟ್ ನ ನಾವೆಲ್ಲ ಬೈ ಮಾಡೋದು ಒಂದು ರೀತಿ ಅವ್ರು ಮಾಡ್ತಾ ಇರೋದು ಯೂನಿವರ್ಸ್ ವರ್ಕ್. ವಿ ಆರ್ ನಾಟ್ ಪೇಯಿಂಗ್ ಎನಿಥಿಂಗ್. ಸೊ ನಾವ್ ಇದನ್ನ ಯೂಸ್ ಮಾಡ್ಕೋಬೇಕು. ನನ್ಗಂತೂ ತುಂಬಾ ಬೆನಿಫಿಟ್ ಸಿಕ್ಕಿದೆ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನ್ನ ಸ್ಕಿನ್ ತುಂಬಾ ಗ್ಲೋ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಮತ್ತೆ ಶೇಪ್ ಚೇಂಜ್ ಆಗಿದೆ. ಅಂದ್ರೆ ವೆಯ್ಟ್ 2.5 kilo ಅಷ್ಟೇ ಕಮ್ಮಿ ಆಗಿದೆ. ಬಟ್ ನನ್ಗೆ ಹಳೆ ಡ್ರೆಸ್ ಎಲ್ಲ ಆಗ್ತಾ ಇದೆ. ಓಕೆ, ನನ್ಗೆ ಹೆಲ್ತಿ ಇದೆ ಅಲ್ಲ, ಅದು ನನ್ಗೆ ಖುಷಿ ಆಗ್ತದೆ. ನಾನು ಸೆಕೆಂಡ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸರ್ಗೂ ಬಹಳ ಕೃತಜ್ಞತೆ. Right, ma. Any for also changes with the body shape and the skin? You did not mention any change there. Yes, sir. Exactly. I told. I got a ಒಮ್ಮೆ ಡ್ರೈವಿಂಗ್ ಅಲ್ಲಿ ಬೈಕ್ ಅಲ್ಲಿ ಬರುವಾಗ ಮಿರರ್ ಅಲ್ಲಿ ನನ್ನ ಸ್ಕಿನ್ ನೋಡಿದೆ ಫೇಸು. ಐ ಆಮ್ ಶೋ ಶಾಕ್. ಒಂದು ಇಷ್ಟು ಚೆನ್ನಾಗಿದ್ದೀನ, ನನ್ನ ಸ್ಕಿನ್ ಗೋಲ್ಡ್ ತರ ಆಗಿದೆಲ್ಲ ಅಂತ ಐ ಫೀಲ್ ಮೈ ಸೆಲ್ಫ್ ಸರ್. ದಟ್ ಸ್ಕಿನ್ ಆಲ್ಸೋ ಐ ಅಬ್ಸರ್ವ್ ಅಂಡ್ ಶೇಪ್ ಆಲ್ಸೋ ಚೇಂಜ್. only 2.5 kg only I less, but body wise I am okay. I observed sir that, and health wise also okay. And samyama, it's really good sir. That word is very amazing. Now before that ಏನಾದ್ರು ಪಾಸ್ಟಿಂಗ್ ಮಾಡುವಾಗ ಫೀಲ್ ಬರುತ್ತೆ, ತಿನ್ಬೇಕು ಅದು ನೋಡಿದ್ರೆ ತಿನ್ಬೇಕನ್ಸುತ್ತೆ. ಬಟ್ ಈ ಪ್ರೋಗ್ರಾಮ್ ಅಲ್ಲಿ ವೆರಿ ಬ್ಯೂಟಿಫುಲ್ ಕುಕ್ ಮಾಡ್ತಿದ್ದೆ ಡೈಲಿ ಮಕ್ಕಳಿಗೆ. ಬಟ್ ನನ್ಗೆ ತಿನ್ಬೇಕಂತ ಅನ್ಸ್ತಾನೆ ಇರ್ಲಿಲ್ಲ. ಸೊ ನನ್ಗೆ ಅದು ಫೀಲ್ ಆಯ್ತು. ಬಟ್ ನಿಮ್ ಎನರ್ಜೈಸೇಷನ್ ಕ್ಲಾಸ್ ಇದೆ ಅಲ್ಲ ಸರ್, ದಟ್ ಈಸ್ ಎ ತುಂಬಾ ಪವರ್ಫುಲ್. ಅದು ನಾನು ಒಂದ್ ದಿನ ಅಟೆಂಡ್ ಮಾಡಿರ್ಲಿಲ್ಲ. ಸೊ ಪ್ರಾಕ್ಟಿಕಲಿ ನನ್ಗದ್ರ ಎಫೆಕ್ಟ್ ಗೊತ್ತಾಯ್ತು ನನಗೆ. ಅವತ್ತು ನನ್ಗೆ ಕಾಮನ್ ಆಗಿ ಇರ್ಲಿಲ್ಲ ಸಂಯಮ. ಐ ಲಾಸ್ಟ್ ಮೈ ಸಂಯಮ. ತಿನ್ಬೇಕು ಅಂತ ಫೀಲ್ ಆಯ್ತು. ಸೊ ನಾ ಏನ್ ಮಾಡಿದೆ ಇವತ್ತು ಅಂದ್ರೆ ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ. ಸೊ ಇಮಿಡಿಯೇಟ್ ಚೈತನ್ಯ ಸರ್ ಕಾಲ್ ಮಾಡಿ ಹೇಳಿದೆ. ಆವಾಗ ದೆನ್ ಐ ಅಬ್ಸರ್ವ್, ಓಕೆ ದಿಸ್ ಇಸ್ ಸಮಥಿಂಗ್ ಇಸ್ ದೇರ್ ಇನ್ ಸ್ಪಿರಿಚುಯಾಲಿಟಿ ವೈಸ್ ಇತ್ತು ಸರ್ ಅಂದ್ಬಿಟ್ಟು ಐ ಆಮ್ ಸರೆಂಡರ್ ಟು ಯುವರ್ ಚೈತನ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Yes, ma.